ನಿನಗಾಗಿ ಭಾಗ 154. ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ಕೂಡ ಆನಂದದ ಕ್ಷಣಗಳನ್ನು ಅನುಭವಿಸುತ್ತಾ ಇರುತ್ತಾರೆ. ಅವಳ ದೇಹದ ಪ್ರತಿ ಭಾಗವನ್ನು ಅವನು ಮುದ್ದಿಸುತ್ತಾನೆ. ಅವಳು ಒಂದು ರೋಮಾಂಚನಕರವಾದ ಸುಂದರ ಕ್ಷಣವನ್ನು ಕಳೆಯುತ್ತಿರುತ್ತಾಳೆ. ಪ್ರಾಣ ಈಗ ಹೊರಟು ಹೋದರೂ ಅವಳಿಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ, ಏಕೆಂದರೆ ವಿಕ್ರಮ್ ಅವಳ ಪಾಲಿನ ದೈವ ಆಗಿದ್ದಾನೆ. ಮಗುವಿಗಿಂತ ಹೆಚ್ಚಿಗೆ ಅವಳಿಗೆ ವಿಕ್ರಮ್ ಅಂದರೆ ಇಷ್ಟ, ಏಕೆಂದರೆ ಚೆನ್ನಾಗಿ ನೋಡಿಕೊಳ್ಳುವವನು ವಿಕ್ರಮ್ ತಾನೇ. ಆದರೆ ಅವನು ಅವಳಿಗೆ ಅಷ್ಟೊಂದು ಕಷ್ಟವನ್ನು ಕೊಡುವುದಿಲ್ಲ. ಎಲ್ಲಿ ಮಗುವಿಗೆ ಕಷ್ಟವಾಗುತ್ತದೆ ಅಂತ ಅವಳನ್ನು ತುಂಬ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡುತ್ತಾನೆ. ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾನೆ. ಅವಳ ಬಿಸಿ ಉಸಿರು ಅವನ ಮುಖಕ್ಕೆ ತಗುಲುತ್ತಿರುತ್ತದೆ. ಮಲಗಿರುವ ವಿಕ್ರಮ್ ಅವಳನ್ನು ಕೇಳುತ್ತಾನೆ, ನನ್ನನ್ನು ಕ್ಷಮಿಸು, ಇನ್ನೆಂದೂ ಕೂಡ ನಿನಗೆ ಬೇಸರ ಮಾಡುವುದಿಲ್ಲ. ನೀನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೇನೆ. ಹೊರಗೆ ಸೋಫಾದ ಮೇಲೆ ಕುಳಿತಿದ್ದ ಕಾಂಚನ ಕಣ್ಣುಗಳನ್ನು ತುಂಬಿಕೊಳ್ಳುತ್ತಾಳೆ. ತುಂಬ ಹೊತ್ತಾದ ಮೇಲೂ ಕೂಡ ಯಾವುದೇ ರೀತಿಯ ಶಬ್ದ ಇಲ್ಲದೆ ಇರುವುದರಿಂದ ಅವರೇ ಬರುವ ರಾಜಿ ಆಗಿದ್ದಾರೆ. ಇನ್ನೆಂದೂ ಕೂಡ ಅವರಿಬ್ಬರು ಜಗಳ ಮಾಡಬಾರದು. ಜಗಳವಾದರೂ ಸಣ್ಣ ಪುಟ್ಟ ಜಗಳ ಆಗಬೇಕು, ಅಷ್ಟೇ ಹೊರತು ದೊಡ್ಡ ಜಗಳ ಆಗಬಾರದು. ವಿಕ್ರಮ್ ಮತ್ತು ದಮಯಂತಿಯ ಮಧ್ಯೆ ಯಾವುದೇ ಕಾರಣಕ್ಕೂ ಇನ್ನೊಂದು ಹೆಣ್ಣು ಬರಬಾರದು ಅಂತ ಅವಳು ಯೋಚಿಸುತ್ತಿರಬೇಕಾದಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರಲು ಆರಂಭಿಸುತ್ತದೆ. ಏಕೆಂದರೆ ಅವಳು ಎಂದೂ ಕೂಡ ತನ್ನ ಮಗಳ ಬದುಕು ಆದಂತೆ ತನ್ನ ಮೊಮ್ಮಗನ ಬದುಕು ಆಗಬಾರದು ಅಂತ ಯೋಚಿಸುತ್ತಿರುತ್ತಾಳೆ. ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಕಾಂಚನ ಮೊಮ್ಮಗ ಬೇರೆ ಯಾರೂ ಅಲ್ಲ, ಅವನು ವಿಕ್ರಮ್. ವಿಕ್ರಮ್ ಕಾಂಚನಾಳ ಮಗಳ ಮಗ, ಅಂದರೆ ಈಗ ಇರುವ ಅಮ್ಮ ಅಲ್ಲ, ಈಗ ಇರುವವಳು ಮಲತಾಯಿ. ಅವನ ನಿಜವಾದ ಅಮ್ಮ ಕಾಂಚನಾಳ ಮಗಳು. ಸುಮಾರು 30 ವರ್ಷಗಳ ಹಿಂದೆ ವಿಕ್ರಮಪ್ಪ ಪ್ರೀತಿಸಿ ಮದುವೆ ಆಗಿರುತ್ತಾನೆ. ಏಕೆಂದರೆ ಶ್ರೀಮಂತರ ಮನೆಯ ಹುಡುಗಿ ಇಷ್ಟಪಟ್ಟರೆಷ್ಟು ಆಸ್ತಿ ಸಿಗುತ್ತದೆ ಅಂತ. ಮೊದಲು ಅವನು ಹುಡುಗಿಯನ್ನು ಪ್ರೀತಿಸಿದ, ಆದರೆ ಅವನ ಮನೆಯವರು ಒಪ್ಪುವುದಿಲ್ಲ ಅಂತ ತಿಳಿದ ಮೇಲೆ ಬಿಟ್ಟು ಬಿಡುತ್ತಿದ್ದ. ಆದರೆ ಸೂರ್ಯನ ಮೊದಲ ಪ್ರೇಯಸಿ ಅಂದರೆ ಈಗ ಇರುವ ಅವನ ಹೆಂಡತಿ ಅವನನ್ನು ಬಿಡುವುದಿಲ್ಲ. ನನ್ನ ಅಪ್ಪನ ಬಳಿ ಕೋಟಿಗಟ್ಟಲೆ ಆಸ್ತಿ ಇದೆ, ಅದನ್ನೆಲ್ಲ ನಿನಗೆ ಕೊಡಿಸುತ್ತೇನೆ, ಯಾವುದೇ ಕಾರಣಕ್ಕೂ ನನ್ನನ್ನು ಬಿಡಬೇಡ, ಅವರ ಆಸ್ತಿಯಲ್ಲಿ ಅರ್ಧ ನಮ್ಮಿಬ್ಬರಿಗೆ ಬರಬೇಕು ಅಂತ ಮೊದಲು ಅವನು ಅಷ್ಟೊಂದು ಆಸೆ ಪಟ್ಟಿಲ್ಲವಾದರೂ ನಂತರ ಅವಳ ಮಾತುಗಳಿಗೆ ಕರಗಿ ಅವನು ನಿಜವಾಗಲೂ ಕೂಡ ಅವಳಿಗಾಗಿ ಬದುಕಲೇಬೇಕಾಗಿತ್ತು. ಅವಳನ್ನು ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ. ಆ ರೀತಿ ಇಬ್ಬರ ಸಂಬಂಧ ಆಗಿ ಹೋಗಿತ್ತು. ಆಗುವಂತೆ ಅವಳು ಮಾಡಿದಳು. ಒಂದು ದಿನ ಮನೆಗೆ ಕರೆದು ಯಾರೂ ಇಲ್ಲದೆ ಇರಬೇಕಾದಾಗ ಅವನಿಗೆ ಕುಡಿಯುವ ಜ್ಯೂಸಿನಲ್ಲಿ ಮತ್ತು ಬರುವ ಔಷಧಿಯನ್ನು ಹಾಕಿದಳು. ನಂತರ ಅವನ ಜೊತೆ ಏಕಾಂತವಾದ ಕ್ಷಣಗಳನ್ನು ಕಳೆದಳು. ಬೆಳಿಗ್ಗೆ ಆದಾಗ ಅವನಿಗೆ ಪ್ರಜ್ಞೆ ಇಲ್ಲ, ರಾತ್ರಿ ಏನಾಯಿತು ಅಂತ. ಆಗ ಅವಳು, ನೀನು ನನ್ನನ್ನು ಇಷ್ಟಪಡುವುದಿಲ್ಲ, ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಅಂತ ನಾನು ಈ ರೀತಿ ನಿರ್ಧಾರ ಮಾಡಿದ್ದೇನೆ. ನೀನು ಕೂಡ ರಾತ್ರಿ ನನ್ನ ಜೊತೆ ಕೆಟ್ಟ ಸುಂದರವಾದ ಕ್ಷಣಗಳನ್ನು ಕಳೆದೆ. ಈಗ ನೀನು ನನಗೆ ಮೋಸ ಮಾಡಿದ್ದರೆ ನಾನು ಸತ್ತು ಹೋಗುತ್ತೇನೆ ಅಂತ ಅವಳು ಅಳಲು ಶುರು ಮಾಡಿದಳು. ಹೇಗಿದ್ದರೂ ಪ್ರೀತಿ ಮಾಡಿದ್ದು ಇವಳನ್ನೇ ಅಲ್ಲವೇ, ಇವಳನ್ನೇ ಚೆನ್ನಾಗಿ ನೋಡಿಕೊಳ್ಳೋಣ ಅಂತ ಅವನು ಕೂಡ ಏನು ಹೇಳದೆ ಊರಿಗೆ ಹೋಗಿ ಅಮ್ಮನ ಬಳಿ ಮಾತನಾಡಿ ಬರುತ್ತೇನೆ ನಮ್ಮಿಬ್ಬರ ಮದುವೆ ಬಗ್ಗೆ ಅಂತ. ಅಷ್ಟರಲ್ಲಿ ದೊಡ್ಡ ಅವಾಂತರ ನಡೆದು ಹೋಯಿತು. ಸೂರ್ಯನ ಮಾವ ಅಂದರೆ ಅವನ ಮೊದಲ ಹೆಂಡತಿಯ ಅಪ್ಪ ಹಾರ್ಟ್ ಅಟ್ಯಾಕಲ್ಲಿ ಸತ್ತು ಹೋದವನು ಇವನ ಮತ್ತು ಇವನ ಹೆಂಡತಿಯ ಸಂಪೂರ್ಣ ಸುಖ ಸಂತೋಷವನ್ನು ಕಿತ್ತುಕೊಂಡು ಹೋದ. ಅಂದರೆ ಆಸ್ತಿಯನ್ನು ತನ್ನ ಮಗನ ಹೆಸರಿಗೆ ಬರೆದು ಹೋಗಿದ್ದ. ಮಗಳು ಮದುವೆಯಾದರೆ ಮಾತ್ರ, ಅದರಲ್ಲೂ ತಮ್ಮ ಜಾತಿಯ ತಮಗೆ ಇಷ್ಟಪಡುವ ಹುಡುಗನನ್ನು ಮದುವೆಯಾದರೆ ಮಾತ್ರ ಅವಳಿಗೂ ಸ್ವಲ್ಪ ಆಸ್ತಿಯನ್ನು ಕೊಡಬಹುದು. ತಮ್ಮ ಇಚ್ಛೆಗೆ ವಿರುದ್ಧ ಮದುವೆ ಆದರೆ ಏನೂ ಕೊಡುವುದಿಲ್ಲ ಅಂತ ಈಗಾಗಲೇ ಅವರ ಅಣ್ಣ ತುಂಬ ಮಡಿವಂತರು, ಅವರಿಗೆ ಅವರ ಜಾತಿಯಲ್ಲೇ ಮದುವೆಯಾಗಬೇಕು. ಆದರೆ ಇವಳು ಅವರ ಜಾತಿಯಲ್ಲಿ ಮದುವೆ ಆಗದೆ ಹೋದರೆ ಅವರು ಕೂಡ ಅವಳು ಬದುಕಿರುವಾಗಲೇ
ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಆಶ್ಚರ್ಯವೇನೂ ಇಲ್ಲ. ಇವುಗಳ ಮಧ್ಯೆ ಅವನಿಗೆ ಕನ್ಫ್ಯೂಷನ್ ಜಾಸ್ತಿ ಆಯಿತು. ಬಹಳ ಬೇಗ ಅವರಪ್ಪ ಸತ್ತು ಹೋದ. ಇನ್ನು ಕೇವಲ ಆಸ್ತಿಗಾಗಿ ಅವಳನ್ನು ನಾನು ಕೈಬಿಡಬಾರದು. ಅವಳು ತನ್ನ ಸರ್ವಸ್ವವನ್ನು ನನಗೆ ಅರ್ಪಿಸಿದ್ದಾಳೆ ಅಂತ ಅವನು ಯೋಚಿಸುತ್ತಿದ್ದ. ಆದರೆ ಸೂರ್ಯನ ಮೊದಲ ಹೆಂಡತಿ ಎಲ್ಲಿ ತನ್ನ ಅಪ್ಪನ ಆಸ್ತಿಯನ್ನು, ತನ್ನ ಅಣ್ಣ ತನಗೆ ಆಸ್ತಿಯನ್ನು ಕೊಡುವುದಿಲ್ಲ ಅಂತ ಅವಳು ಅವರ ಅಮ್ಮ ಮತ್ತು ಅಣ್ಣ ತೋರಿಸಿದ ಹುಡುಗನನ್ನು ಮದುವೆಯಾಗಲು ಒಪ್ಪಿಕೊಂಡಳು. ಇವನಿಗೆ ಆಶ್ಚರ್ಯ. ಎಲ್ಲ ಕೈತಪ್ಪಿ ಹೋಗುತ್ತಿದೆ ಅಂತ ತನ್ನ ಪ್ರೀತಿಯಲ್ಲಿ ಸೆರೆಯಾದವಳು ಇಂದು ಆಸ್ತಿಗಾಗಿ ಇನ್ನೊಂದು ಹುಡುಗನನ್ನು ಮದುವೆ ಆಗುತ್ತಿದ್ದಾಳೆ. ಅವನು ಮನೆಯಲ್ಲಿ ಎಲ್ಲರ ಬಳಿಯೂ ಹೇಳಿದ, ನಾವಿಬ್ಬರು ದೈಹಿಕವಾಗಿ ಒಂದಾಗಿದ್ದೇವೆ, ದಯವಿಟ್ಟು ನಮ್ಮಿಬ್ಬರನ್ನು ಒಂದು ಮಾಡಿಬಿಡಿ, ಮದುವೆ ಮಾಡಿ ಅಂತ. ಆಗ ಅವನ ಮೇಲೆ ಹೊಡೆದರು. ಅಷ್ಟೇ ಅಲ್ಲ, ಸೂರ್ಯನ ಮೊದಲ ಹೆಂಡತಿ ಕೂಡ ಅವನ ಕೆನ್ನೆ ಮೇಲೆ ಹೊಡೆದು ಇವನು ಸುಳ್ಳು ಹೇಳುತ್ತಿದ್ದಾನೆ ಆಸ್ತಿಗಾಗಿ ಅಂತ ಹೇಳಿದಳು. ನಂತರ ಇತ್ತ ಅವರ ಅಣ್ಣ ಬಂದು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ದಬ್ಬಿದ. ಅಷ್ಟೇ ಅಲ್ಲ, ಈ ಊರಿನಲ್ಲಿ ನೀನು ನನಗೆ ಕಣ್ಣಿಗೆ ಕಾಣಿಸಬಾರದು. ನನ್ನ ತಂಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದೆ. ನಿನ್ನನ್ನು ನಾನಂತೂ ಸುಮ್ಮನೆ ಬಿಡುವುದಿಲ್ಲ. ಅವಳು ನನ್ನ ಸರ್ವಸ್ವ, ನನ್ನ ಪ್ರಾಣ. ಅವಳು ಎಂದೂ ಕೂಡ ನಿನ್ನಂಥವನ ಜೊತೆ ದೇಹವನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಚೆನ್ನಾಗಿ ಅವನು ಹೊಡೆದು ರೌಡಿಗಳ ಕೈಯಲ್ಲಿ ಹೊಡೆಸಿದ. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದಳು ಅವನ ಮೊದಲ ಹೆಂಡತಿ. ಅವಳ ಕಣ್ಣುಗಳು ಭಾವನೆ ಇಲ್ಲ. ಕೇವಲ ದುಡ್ಡಿಗಾಗಿ ಜನರು ಎಷ್ಟು ಬೇಗ ಬದಲಾಗುತ್ತಾರೆ. ನಾನು ಅವಳನ್ನು ತುಂಬ ಪ್ರೀತಿ ಮಾಡಿದೆ, ಆದರೆ ಅವಳು ನನ್ನನ್ನು ಪ್ರೀತಿ ಮಾಡಿಲ್ಲ, ನನ್ನನ್ನು ಮೂರ್ಖನಾಗಿ ಮಾಡಿದಳು. ಅವಳು ಕುಡಿದ ಮತ್ತಿನಲ್ಲಿ ನನಗೆ ಏನಾಯಿತು ಅಂತ ಕೂಡ ನೆನಪಿಲ್ಲವಾದರೂ ಇಲ್ಲ, ನಾನು ಏಕೆ ಇಷ್ಟೊಂದು ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಅಳುತ್ತಾ ಇದ್ದ. ಅವರ ಅಮ್ಮ ಫೋನ್ ಮಾಡಿದಳು. ಮಗು, ಬೇಗ ಮನೆಗೆ ಬಂದು ಬಿಡು, ನಿನ್ನನ್ನು ನೋಡಬೇಕು ಅಂತ. ತನ್ನನ್ನು ಸಾಯುವ ತನಕ ಪ್ರೀತಿಸುವ ನಿಜವಾದ ಒಂದೇ ಒಂದು ಜೀವ ಎಂದರೆ ಅದು ನನ್ನ ತಾಯಿ ಅಂತ ಅವನಿಗೆ ಅನಿಸಿತು. ನಾನು ಅವಳ ಜೊತೆಯಲ್ಲಿ ಇದ್ದು ಬಿಡುತ್ತೇನೆ. ಊರಿನಲ್ಲಿ ಸ್ವಲ್ಪ ಜಮೀನಿದೆ, ಅಲ್ಲೇ ವ್ಯವಸಾಯ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಪೇಟೆಗೆ ಬರುವುದಿಲ್ಲ ಅಂತ ಅಂದುಕೊಂಡವನು ಹಳ್ಳಿಗೆ ಬಂದಾಗ ಅವರ ಅಮ್ಮ ಮೊದಲು ತಲೆಸುತ್ತು ಬಂದು ಬಿದ್ದಳು. ಅವನ ದೇಹದ ಪರಿಸ್ಥಿತಿಯನ್ನು ನೋಡಿ ಜೋರಾಗಿ ಕಿರುಚಿದಳು. ಏಕೆಂದರೆ ಮೈಕೈಯೆಲ್ಲ ಬ್ಯಾಂಡೇಜ್ ಇದೆ. ಅದೆಲ್ಲ ಸರಿ ಹೋಗಬೇಕು ಅಂದರೆ ಇನ್ನೂ ತುಂಬ ಸಮಯ ಬೇಕಾಗುತ್ತದೆ. ಆದರೆ ಅವನು ಅಷ್ಟು ಸಮಯದವರೆಗೆ ಅವರ ಅಮ್ಮನನ್ನು ನೋಡದೇ ಇರಲು ಸಾಧ್ಯವಿಲ್ಲ. ಅವರ ಅಮ್ಮ ತನ್ನ ತಲೆಯನ್ನು ಕೆಚ್ಚಿಕೊಳ್ಳಲು ಆರಂಭಿಸಿದಳು. ಆಗ ಅಮ್ಮ, ನನಗೇನೂ ಆಗಿಲ್ಲ, ಬೈಕಿಂದ ಸ್ವಲ್ಪ ಕೆಳಗೆ ಬಿದ್ದೆ, ನೀನು ಇಷ್ಟೊಂದು ಯೋಚಿಸಬೇಡ, ನಾನು ಆರಾಮವಾಗಿ ಇದ್ದೇನೆ ಅಂತ ಅವರ ಅಮ್ಮನಿಗೆ ಸೂರ್ಯ ಸಮಾಧಾನ ಮಾಡಿದ. ಇಲ್ಲೇ ಶುರುವಾಗುವುದು ಒಂದು ಹೊಸ ಅಧ್ಯಾಯ. ಸೂರ್ಯನ ಅಮ್ಮನ ಗೆಳತಿ ಕಾಂಚನ, ಇಬ್ಬರು ಕೂಡ ಬಾಲ್ಯದ ಗೆಳತಿಯರು, ಒಂದೇ ಊರಿನಲ್ಲಿ ಇದ್ದವರು. ಕಾಂಚನ ಮತ್ತು ಸೂರ್ಯನ ಅಮ್ಮ ಒಂದೇ ಊರಿಗೆ ಮದುವೆ ಆಗಿದ್ದರು. ಒಬ್ಬರನ್ನು ಬಿಟ್ಟು ಒಬ್ಬರು ಇರುತ್ತಿರಲಿಲ್ಲ, ಅಷ್ಟು ಪ್ರೇಮ. ಯಾರು ನೋಡಿಕೊಳ್ಳದೆ ಹೋದರೂ ಸೂರ್ಯನ ಅಮ್ಮನನ್ನು ಕಾಂಚನಳ ಅಮ್ಮ ನೋಡಿಕೊಳ್ಳುತ್ತಿದ್ದರು. ಅವರ ಸಂಪೂರ್ಣವಾದ ಪರಿವಾರ ಸುಂದರವಾಗಿತ್ತು. ಕಾಂಚನ ಅಮ್ಮ ಅವರ ಗಂಡ ತುಂಬ ಒಳ್ಳೆಯವರು. ಅವರು ಸರ್ಕಾರಿ ನೌಕರಿಯಲ್ಲಿ ಇದ್ದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಭಾರತಿ, ಆರತಿ ಅಂತ. ಭಾರತಿಗೆ ಕಾಂಚನ ಅಮ್ಮ ಅವರ ಸಂಬಂಧಿಕರನ್ನೇ ಮದುವೆ ಮಾಡಲು ತಯಾರಿ ಮಾಡುತ್ತಿದ್ದರು. ನಾನು ಕೂಡ ನನ್ನ ಕೈಲಾದ ಸಹಾಯವನ್ನು ಮಾಡಲು ಆರಂಭಿಸಿದೆ. ಏಕೆಂದರೆ ಅಪ್ಪ ಹೋದ ಮೇಲೆ ಎಲ್ಲ ಸಂಬಂಧಗಳು ಹೊರಟು ಹೋದವು. ಉಳಿದದ್ದು ಕೇವಲ ಕೆಲವು ಸಂಬಂಧಗಳು. ಅವನ್ನಾದರೂ ಚೆನ್ನಾಗಿ ಇಟ್ಟುಕೊಳ್ಳೋಣ ಅಂತ. ನನ್ನ ಅಮ್ಮನ ಖುಷಿ ಹೇಳುತ್ತಿರುವುದು, ತನ್ನ ಪ್ರಾಣ ಗೆಳತಿ ತನಗೆ ಸಹಾಯ ಮಾಡಿದವಳ ಋಣವನ್ನು ತನ್ನ ಮಗ ಸ್ವಲ್ಪವಾದರೂ ತೀರಿಸುತ್ತಿದ್ದಾನೆ ಅಂತ. ಸ್ವಲ್ಪ ದುಡ್ಡು ಬರುತ್ತಿತ್ತು. ನಮ್ಮ ಹೊಟ್ಟೆ ಬಟ್ಟೆಗೆ, ಊಟಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಊರಿನಿಂದ ತುಂಬ ಆಸ್ತಿ ಬರಬೇಕು ಅಪ್ಪನ ಮನೆ ಕಡೆಯಿಂದ, ಆದರೆ ಅದು ಯಾವುದೂ ಬರುತ್ತಿಲ್ಲ. ಅದು ಬಂದರೆ ನಮ್ಮ ಬಡತನ ಸಂಪೂರ್ಣವಾಗಿ ತೀರು ಹೋಗುತ್ತಿದೆ. ಅಮ್ಮ ಕಂಡ ದೇವರ ಬಳಿ ಬೇಡಿಕೊಳ್ಳುತ್ತಿದ್ದಾಳೆ.
ನಮ್ಮ ಆಸ್ತಿಯನ್ನು ನಮಗೆ ಕರುಣಿಸಲಿ ಅಂತ. ಇನ್ನು ನಾನು ಬಂದಾಯಿತು, ನಿಧಾನವಾಗಿ ಚಿಕ್ಕಪ್ಪಂದಿರ ಮನವೊಲಿಸಿ ನನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ ಅಂತ ಯೋಚಿಸುತ್ತಿದ್ದೆ. ಮೊದಲು ಕಾಂಚನ ಅಮ್ಮ ಅವರ ಮಗಳ ಮದುವೆ ಆಗಿಬಿಡಲಿ, ಆನಂತರ ನನ್ನ ವಿಷಯ ಅಂತ ಯೋಚಿಸಿ ನನ್ನ ಕೈಲಾದ ಸಹಾಯ ಮಾಡಲು ಆರಂಭಿಸಿದೆ. ಕ್ರಮೇಣ ನಾನು ನನ್ನ ಮೊದಲ ಪ್ರೀತಿಯನ್ನು ಮರೆತುಬಿಟ್ಟೆ. ಮೊದಲು ನಿಜವಾಗಲೂ ಅವಳನ್ನು ಪ್ರೀತಿಸಿದೆ, ನಂತರ ಅವಳು ಶ್ರೀಮಂತಳು ಅಂತ ಪ್ರೀತಿಸಿದೆ, ನಂತರ ಅವಳ ಜೊತೆ ದೈಹಿಕವಾಗಿ ಸೇರಬೇಕು ಅಂತ ಪ್ರೀತಿಸಿದೆ. ನನ್ನ ಪ್ರೀತಿಯಲ್ಲಿ ಒಂದು ಸತ್ಯ ಇಲ್ಲವೇನೋ, ಕೇವಲ ಅದು ಅಟ್ರಾಕ್ಷನ್. ಏನೋ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಅಂತ ನಾನು ಪದೇ ಪದೇ ಪ್ರಯತ್ನ ಮಾಡುತ್ತಿದ್ದೇನೆ. ಮರೆಯಲು ಈ ಹಳ್ಳಿಯಲ್ಲಿ ಎಲ್ಲ ಸಹಾಯವಾಗುತ್ತಿದೆ. ಆದರೆ ಪ್ರತಿಯೊಬ್ಬರೂ ಕೇಳುವುದು ಒಂದೇ ಮಾತು. ಅಷ್ಟೊಂದು ಓದುತ್ತಿದ್ದೆ, ಕೈ ತುಂಬ ಸಂಬಳ ಬರುತ್ತಿತ್ತು, ಮಳೆ ಬಂದರೆ ಬೆಳೆ ಬಂದರೂ ಈ ಕೂಲಿ ಕೆಲಸದವರಿಗೆ ದುಡ್ಡು ಕೊಡುವುದು ತುಂಬ ಕಷ್ಟ. ಅವರನ್ನು ಸಾಕುವುದು. ಒಂದು ಬೆಳೆಗೆ ಒಮ್ಮೆ ಬೆಲೆ ಇದ್ದರೆ ಇನ್ನೊಮ್ಮೆ ಬೆಲೆ ಇರುವುದಿಲ್ಲ. ಜೀವನ ತುಂಬ ಕಷ್ಟ ಅಂತ ಪ್ರತಿಯೊಬ್ಬರು ನನ್ನನ್ನು ಬೈದು ಹೇಳುತ್ತಿದ್ದರು. ಭಾರತೀಯ ಮದುವೆ ತುಂಬ ಅದ್ಧೂರಿಯಾಗಿ ಆಯಿತು. ಅದಕ್ಕೆಲ್ಲ ಕಾರಣ ನಾನೇ. ನಾನು ನನ್ನ ಕೈಲಿದ್ದ ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡ ಅವಳ ಮದುವೆಗೆ ಹಾಕಿಬಿಟ್ಟೆ. ಮದುವೆ ತುಂಬ ಚೆನ್ನಾಗಿ ಆಯಿತು. ಬಂದಿದ್ದವರೆಲ್ಲ ನನ್ನನ್ನು ತುಂಬ ಹೊಗಳುತ್ತಿದ್ದರು. ಕಾಂಚನ ಅಮ್ಮನಿಗೆ ಗಂಡು ಮಕ್ಕಳು ಇಲ್ಲ, ಇವನೇ ಗಂಡು ಮಗನ ರೀತಿ ಇದ್ದಾನೆ, ಇವನನ್ನು ದತ್ತು ತೆಗೆದುಕೊಂಡು ಬಿಡು ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ನಿನ್ನ ಎರಡನೇ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಓದುತ್ತಿದ್ದಾಳೆ, ಅವಳಿಗೆ ಇವನನ್ನು ಮದುವೆ ಮಾಡಿಕೊಂಡು ಬಿಡು, ನಿನ್ನ ಮನೆ ಬೆಳಗುತ್ತದೆ ಅಂತ. ಅವರೆಲ್ಲ ತಮಾಷೆಗೆ ಹೇಳುತ್ತಿದ್ದಾರೆ ಜನರು ಅಂತ ಅಂದುಕೊಂಡರೆ ಅದು ಸತ್ಯ ಆಗಿ ಹೋಯಿತು. ಕಾಂಚನ ಅಮ್ಮ ಮತ್ತು ಅವರ ಗಂಡ ಇಬ್ಬರು ಸೇರಿಕೊಂಡು ಭಾರತೀಯ ಮದುವೆಯ ಸಮಯದಲ್ಲಿ ನನ್ನ ಅಮ್ಮನ ಕೈಗೆ ತಾಂಬೂಲವನ್ನು ಕೊಟ್ಟು ಬಿಟ್ಟರು. ಹೇಗಿದ್ದರು ಮೊದಲ ಮಗಳ ಮದುವೆ ಇಂದು ಆಗಿಬಿಟ್ಟಿದೆ. ಇದೇ ಚೌಲ್ಟ್ರಿಯಲ್ಲಿ ನನ್ನ ಎರಡನೇ ಮಗಳ ಮದುವೆಯನ್ನು ಮಾಡಿಬಿಡೋಣ. ನಿನ್ನ ಮಗನನ್ನು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ, ನೀನು ಬಂದು ಬಿಡು. ನನ್ನ ಆಸೆ ಯಾವಾಗಲೂ ನಿನ್ನ ಜೊತೆ ಇರಬೇಕು ಅನ್ನುವುದು. ಇನ್ನೊಂದು ನನಗೆ ಗಂಡು ಮಗು ಸಿಕ್ಕಿದಂತೆ ಆಗುತ್ತದೆ. ಈ ರೀತಿ ಅವರವರು ಮಾತನಾಡಿಕೊಂಡು 1 ಗಂಟೆಯಲ್ಲಿ ನನ್ನ ಮತ್ತು ಆರತಿಯ ಮದುವೆಯನ್ನು ಮಾಡಿಬಿಟ್ಟರು. ಆರತಿ ತುಂಬ ಸುಂದರವಾಗಿದ್ದಳು. ಬಣ್ಣ ಕಪ್ಪಾದರೂ ಕೂಡ ಲಕ್ಷಣವಾಗಿ ಇದ್ದಳು. ಯಾವಾಗಲೂ ನಗುಮುಖ. ಅವಳು ಅಪ್ಪ ಅಮ್ಮ ಏನು ಹೇಳುತ್ತಾರೆ ಅದನ್ನು ಮಾತ್ರ ಕೇಳುವವಳು. ಕೊನೆಗೆ ಅವಳು ಕೂಡ ನನ್ನನ್ನು ಗಂಡ ಅಂತ ಒಪ್ಪಿಕೊಳ್ಳಲು ಆರಂಭಿಸಿದಳು. ನನಗೆ ಇನ್ನೂ ಕೂಡ ಕನಸು ಅಂತ ಅನಿಸುತ್ತಿದೆ. ಸೂರ್ಯ ಆರತಿಯನ್ನು ಮದುವೆಯಾದ ಆಗ ಕಾಂಚನ ಇನ್ನೂ ಖುಷಿಯಿಂದ ಇದ್ದಳು. ಆದರೆ ಆ ಹಳೆಯ ಕತೆಗಳನ್ನು ನೆನೆಸಿಕೊಂಡು ಈಗ ಕಾಂಚನಳ ಕಣ್ಣೀರು ಇನ್ನೂ ಜಾಸ್ತಿ ಆಗುತ್ತಿದೆ. ಏಕೆಂದರೆ ತಿಳಿದೋ ತಿಳಿಯದೆಯೋ ತನ್ನ ಪ್ರೀತಿಯ ತನ್ನ ಕೊನೆಯ ಮಗಳಾದ ಭಾರತೀಯ ಮದುವೆ ಮಾಡಿ ಅವಳ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟೆ ಅಂತ ಕಾಂಚನ ಈಗ ಅಳುತ್ತಿದ್ದಾಳೆ. ಸಂಪೂರ್ಣವಾಗಿ ಪರಿಸ್ಥಿತಿ ಬದಲಾಗಿ ಹೋಯಿತು. ಸೂರ್ಯನಿಗೆ ಪೇಟೆಯಲ್ಲಿ ಕೆಲಸ ಸಿಕ್ಕಿತ್ತು. ಅವನು ಕೆಲಸಕ್ಕೆ ತುಂಬ ತಿಂಗಳುಗಳ ಹಿಂದೆ ಅಪ್ಲೈ ಮಾಡಿದ್ದು ಈಗ ಸಿಕ್ಕಿತು. ಎಲ್ಲರೂ ಕೂಡ ಕೆಲಸಕ್ಕೆ ಹೋಗು ಅಂತ ಹೇಳಿದರು. ಆರತಿ ಮಾತ್ರ ಇದಕ್ಕೆ ಒಪ್ಪಿರಲಿಲ್ಲ. ಅವಳ ಮನಸ್ಸಿನಲ್ಲಿ ಏನೋ ಒಂದು ನೋವು, ಹಿಂಸೆ ಕಾಡುತ್ತಿತ್ತು ಅಂತ ಅನಿಸುತ್ತದೆ. ನಾವೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ಒಪ್ಪಿಸಿ ಇವನನ್ನು ಪೇಟೆಗೆ ಕಳುಹಿಸಿದೆ. ಸೂರ್ಯ ಮಾಡಬಾರದ ಕೆಲಸವನ್ನು ಮಾಡಿದ. ನನ್ನ ಮಗಳ ಸಂಪೂರ್ಣ ಜೀವನವನ್ನು ಹಾಳು ಮಾಡಿದ. ನನ್ನ ಸುಂದರವಾದ ಮಗಳು ಜೀವನ ಪರ್ಯಂತ ಕಣ್ಣೀರು ಹಾಕುವಂತೆ ಮಾಡಿದ. ಮೊದಲು ನಾನು ಹೋಗಿ ಅಲ್ಲಿ ಒಂದು ಚಂದದ ಬಾಡಿಗೆ ಮನೆಯನ್ನು ಮಾಡುತ್ತೇನೆ. ಆ ನಂತರ ಆರತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಯಾವುದೇ ರೀತಿ ಯೋಚನೆ ಮಾಡಬೇಡಿ ಅಂತ ಹೇಳಿದೆ. ಆದರೆ ಈಗಲೂ ಕೂಡ ಆರತಿಯ ಮನಸ್ಸಿನಲ್ಲಿ ಏನೋ ಒಂದು ಕಳವಳ. ಅವಳು ಒಪ್ಪಲಿಲ್ಲ. ಆದರೆ ದೊಡ್ಡವರ ಮಾತಿಗೆ ಒಪ್ಪಲೇಬೇಕಾಗಿತ್ತು. ಸೂರ್ಯ ಹೀಗೆ ಹೋದವನು ಎಷ್ಟು ದಿನಗಳಾದರೂ ಕೂಡ ಅವನು ಫೋನನ್ನು ಮಾಡುತ್ತಲೇ ಇರಲಿಲ್ಲ. ಮೊದಲು ದಿನಕ್ಕೆ 2 ಬಾರಿ ಮಾಡುತ್ತಿದ್ದ. ಇತ್ತೀಚೆಗೆ ಅವನು ಫೋನನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ನಾವು ಸುಮ್ಮನಿದ್ದರೂ ಆರತಿ ಪರದಾಡುತ್ತಿದ್ದಳು. ಆಗ ಸಡನ್ ಆಗಿ ಒಂದು ವಿಷಯ ತಿಳಿಯಿತು. ಆರತಿ ಗರ್ಭವತಿಯಾಗಿದ್ದಾಳೆ ಸೂರ್ಯನ ಮಗುವಿಗೆ ಅಂತ. ಮನೆಯಲ್ಲಿ ಎಲ್ಲರಿಗೂ ಒಂದು ಸಡಗರ, ಸಂಭ್ರಮ. ಆರತಿ ಭಾರತಿ ಅವರ ಮದುವೆ ಹೆಚ್ಚು ಕಡಿಮೆ ಒಟ್ಟಿಗೆ ಆದರೂ ಕೂಡ ಅವಳು ಅಂದರೆ ಭಾರತೀಯ ಯಾವುದೇ ರೀತಿಯ ಗುಡ್ ನ್ಯೂಸ್ ಹೇಳಿರಲಿಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ತಮ್ಮ ಖುಷಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಕುಣಿಯುತ್ತಿದ್ದಾರೆ.
ಪುನಃ ಅದೇ ಸಮಸ್ಯೆ. ಅವನು ಫೋನನ್ನು ತೆಗೆಯಲಿಲ್ಲ. ನಂತರ ಆರತಿ ಅಮ್ಮ, ನಾನು ಅವರನ್ನು ನೋಡಲೇಬೇಕು. ಅವರ ಅಡ್ರೆಸ್ ನನ್ನ ಬಳಿ ಇದೆ. ಅವರು ಸಿಟಿಗೆ ಹೋದ ಸ್ವಲ್ಪ ದಿನಗಳಲ್ಲಿ ಕೊಟ್ಟಿದ್ದರು. ಹೋಗೋಣ ಅಂತ ನಿರ್ಧಾರ ಮಾಡಿ ಅವಳು ನಮ್ಮನ್ನೆಲ್ಲ ಕರೆದುಕೊಂಡು ಹೋದಳು. ಬಸ್ಸಲ್ಲಿ ಹೋದರೆ ಕಷ್ಟವಾಗುತ್ತದೆ ಅಂತ ನನ್ನ ಗಂಡ ಕಾರನ್ನು ಮಾಡಿ ಕಳಿಸಿದರು. ನಾನು, ನನ್ನ ಪ್ರೀತಿಯ ಗೆಳತಿ ಅಂದರೆ ಸೂರ್ಯನ ಅಮ್ಮ, ನನ್ನ ಮಗಳು ಮೂವರು ಪೇಟೆಗೆ ಬಂದವು. ಅವನು ಕೊಟ್ಟಿದ್ದ ಅಡ್ರೆಸ್ಗೆ ಹೋಗಿದ್ದಾಗ ಅಲ್ಲಿ ಸಿಗಲಿಲ್ಲ. ಸ್ವಲ್ಪ ದಿನ ಇದ್ದ. ಅವರು ಈಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅವನು ಹೇಳಿದರು. ಈಗ ನಿಜವಾಗಲೂ ನಮಗೆ ಭಯವಾಗುತ್ತಿದೆ. ನಿಧಾನವಾಗಿ ಅವನಿಗೆ ಬರುವ ಅಲ್ಪ ಸಂಪಾದನೆಯಲ್ಲಿ ಇಷ್ಟೊಂದು ದೊಡ್ಡ ಮನೆಯನ್ನು ಇಷ್ಟು ಬೇಗ ಕಟ್ಟುವುದಕ್ಕಾಗಲಿ ಹೇಗೆ ಸಾಧ್ಯ, ಅಥವಾ ಬಾಡಿಗೆ ಮನೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಅಂದುಕೊಂಡು ಒಳಗಡೆ ಹೋದ. ನಮಗೆ ದೊಡ್ಡ ಶಾಕ್ ಆದಿತ್ತು. ಅದೇನೆಂದರೆ ಸೂರ್ಯ ಒಂದು ತುಂಬ ಗರ್ಭಿಣಿಗೆ ಊಟ ಮಾಡಿಸದಿದ್ದ. ನಂತರ ಅವಳ ಹಣೆಗೆ ಮುತ್ತು ಕೊಟ್ಟು, ಚಿನ್ನ, ಆರಾಮವಾಗಿ ಇರು, ನಾನು ಇರುವೆ ನಿನ್ನ ಜೊತೆ, ನಿನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ, ನಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಅಂತ ಅವಳ ಹಣೆಗೆ ಮುತ್ತನ್ನು ಕೊಡುತ್ತಿದ್ದ. ಇದನ್ನು ನೋಡುತ್ತಾ ಆರತಿಯ ಕಣ್ಣುಗಳು ತುಂಬಿ ಬಂದವು. ಅವಳ ಕೈಯಲ್ಲಿದ್ದ ತಿಂಡಿ, ಆ ಸಾಮಾನುಗಳು ಕೆಳಗೆ ಬಿದ್ದವು. ಏಕೆಂದರೆ ಅವರಿಬ್ಬರ ಮಾತಿನಿಂದ, ಅವರಿಬ್ಬರ ಕತೆಗಳಿಂದ ಅರ್ಥವಾಗುತ್ತಿತ್ತು ನಿಜವಾಗಲೂ ಕೂಡ ಅವಳ ಹೊಟ್ಟೆಯಲ್ಲಿ ಇರುವುದು ಇವನ ಮಗು ಅಂತ. ನನ್ನ ಮಗಳು ಏನು ಮಾತನಾಡಿಲ್ಲವಾದರೂ ನನಗೆ ದುಃಖವಾಗಿ ಅವನ ಕೆನ್ನೆಗೆ ಎರಡು ಬೀಸಿದೆ. ಆಗ ನೀವು ಯಾರು ಅಂತ ಅವಳು ಕೇಳಿದಾಗ ಅವಳು ನನ್ನ ಮಗಳು, ಇವನ ಜೊತೆ ಮದುವೆ ಆಗಿದ್ದಾಳೆ, ಅವಳು ಈಗ ಬಸುರಿ. ಆ ವಿಷಯವನ್ನು ಹೇಳೋಣ ಅಂತ ಬಂದರೆ ಅವಳಿಗಿಂತ ಮೊದಲು ನಿನ್ನನ್ನು ಬಸುರು ಮಾಡಿದ್ದಾನೆ ನನ್ನ ಹಳೆಯ ಅಂತ ಕಾಂಚನ ಪದೇ ಪದೇ ಅವನ ಕೆನ್ನೆಗೆ ಹೊಡೆದಳು. ಆದರೆ ಸೂರ್ಯ, ಇವರ್ಯಾರು ನನಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಚಿನ್ನ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ನಮ್ಮನ್ನು ಹೊರಗೆ ದಬ್ಬಿಸಿದ ಅಷ್ಟೆ. ನಾವು ನಮ್ಮ ಊರಿಗೆ ಅಳುತ್ತಾ ಕೊರಗುತ್ತಾ ಬಂದುಬಿಟ್ಟೆವು. ಇದರ ಜೊತೆಗೆ ಇನ್ನೆಂದೂ ಆಗಬಾರದು ಹಾಗೆ ಹೋಯಿತು. ಅದೇನೆಂದರೆ ಅವನು ನಮ್ಮನ್ನು ದಬ್ಬಿದ ಮೇಲೆ ಮನೆಯಿಂದ ಪುನಃ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟಿದ್ದರೆ ನಮ್ಮ ಬದುಕು ಸುಂದರವಾಗಿತ್ತು. ಸೂರ್ಯ ಅಷ್ಟಕ್ಕೆ ನೆಮ್ಮದಿ ಆಗಿರಲು ಬಿಡದೆ ನಮ್ಮ ಬದುಕು ಸಂಪೂರ್ಣ ಸರ್ವನಾಶ ಆಗುವವರೆಗೂ ಕಷ್ಟ ಕೊಟ್ಟ. ನನ್ನ ಸಂಪೂರ್ಣ ಬದುಕು ಹಾಳಾಗುವ ರೀತಿ ಮಾಡಿದ. ಇಂದೂ ಕೂಡ ಆ ದಿನಗಳನ್ನು ನೆನೆಸಿಕೊಂಡರೆ ನನಗೆ ದುಃಖವಾಗುತ್ತದೆ. ಸ್ನೇಹಿತೆಯ ಮಗ ನನಗೂ ಕೂಡ ಮಗನಲ್ಲವೇ ಅಂತ ಹಿಂದೆ ಮುಂದೆ ನೋಡದೆ ನಾನು ಪ್ರೀತಿಯಿಂದ ಸಾಕಿದ ಮುದ್ದು ಮಗಳನ್ನು ಅವನಿಗೆ ಕೊಟ್ಟರೆ ಅವನು ಪೇಟೆಯಲ್ಲಿ ಈಗಾಗಲೇ ಬೇರೆಯವರ ಬಸರಿಗೆ ಕಾರಣವಾಗಿ ನನ್ನ ಮಗಳನ್ನು ಮರೆತಿದ್ದಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.